ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧವೇ ನಡೀತಾ ಇದೆ. ಭಾರತಕ್ಕೆ ಈ ಒಂದು ಮಹಾಯುದ್ಧದ ಬಿಸಿ ತಡ್ತಾ ಇದೆ. ನಿಧಾನವಾಗಿ ಬಿಸಿ ತಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ವಾಣಿಜ್ಯ ಅನಿಲ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಇದೀಗ ಅದರ ಅಭಾವ ಅನ್ನುವಂಥದ್ದಿಲ್ಲ, ಬಟ್ ಇಲ್ಲಿ ವಾಣಿಜ್ಯ ಅನಿಲದ ಬಿಸಿ ತಡ್ತಾ ಇದೆ. ವಾಣಿಜ್ಯ ಅನಿಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಹೋಟೆಲ್ ಉದ್ಯಮಕ್ಕೆ ಅನಿಲ ವ್ಯತ್ಯಯದ ಎಫೆಕ್ಟ್ ತಡ್ತಾ ಇದೆ. ಅಡುಗೆ ಮಾಡೋಕೆ ಗ್ಯಾಸ್ ಇಲ್ಲದೆ ದೇಶದಾದ್ಯಂತ ಹೋಟೆಲ್ ಮಾಲೀಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಂದಾಗುವ ಭೀತಿಯಲ್ಲಿ ಹೋಟೆಲ್ಗಳಿವೆ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಹೋಟೆಲ್ಗಳಲ್ಲಿ ಮೆನುಗಳು ಚೇಂಜ್ ಆಗ್ತಾ ಇದೆ. 4 ಸಿಲಿಂಡರ್ ಬದಲು 2 ಗ್ಯಾಸ್ ಸಿಲಿಂಡರ್ಗಳ ಬಳಕೆ ಆಗ್ತಿದೆ. ಕೇಂದ್ರ ಸರ್ಕಾರ ಯಾವ ರೀತಿ ಇದಕ್ಕೆ ಆಕ್ಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕು. ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಹಾಯುದ್ಧವೇ ನಡೀತಿರುವಂತಹ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯಲ್ಲೂ ಕೂಡ ಒಂದಷ್ಟು ವ್ಯವಹಾರಗಳಿಗೆ ಅಡೆತಡೆ ಉಂಟಾಗ್ತಿದೆ. ಇರಾನ್ ಈಗಾಗಲೇ ಹೇಳಿದೆ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ನಮ್ಮಿಂದ ಏನು ರೀತಿಯ ತೊಂದರೆ ಆಗೋದಿಲ್ಲ, ಭಾರತದ ಹಡಗು ಸಲೀಸಾಗಲು ಹೋಗಬಹುದು ಅಂತ. ಬಟ್ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಎಲ್ಲ ಹಡಗುಗಳು ಅಲ್ಲಲ್ಲೇ ಲಂಗರು ಹಾಕೊಂಡು ನಿಂತಿದೆ. ಹಾಗಾಗಿ ಸಪ್ಲೈ ಆಗಿರಬೇಕಾದಂತಹ ಖನಿಜ ಸಂಪತ್ತುಗಳಿರಬಹುದು, ತೈಲಗಳಿರಬಹುದು ರಫ್ತು ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಲ್ಲಿ ಗೃಹ ಬಳಕೆಯ ಗ್ಯಾಸ್ ಬೆಲೆ ಏರಿಕೆ ಆಗ್ತಿದೆ, ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಆಗ್ತಿದೆ. ಇವತ್ತಿನ ದರವನ್ನು ನೋಡ್ತಾ ಹೋಗೋದಾದ್ರೆ 1958 ರೂಪಾಯಿ ಇದೆ. ಗೃಹ ಬಳಕೆಯ ಗ್ಯಾಸ್ ಇವತ್ತಿನ ದರ 915 ರೂಪಾಯಿಗೆ ಏರಿಕೆ ಆಗಿದೆ. ಗ್ಯಾಸ್ ಹಾಗೂ ತೈಲ ಪೂರೈಕೆ ಬಿಕ್ಕಟ್ಟು ತಡೆಯೋಕೆ ಕಾಯ್ದೆಯನ್ನ ಪ್ರಯೋಗ ಮಾಡಲಾಗಿದೆ. ಅಗತ್ಯ ಸರಕುಗಳ ಕಾಯ್ದೆ 1955 ಜಾರಿಗೆ ಕೇಂದ್ರ ಸರ್ಕಾರ ತಂದಿರುವಂಥದ್ದು. ಪ್ರಧಾನಿ ಜೊತೆಗೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಜೈಶಂಕರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಉದ್ವಿಗ್ನತೆಯನ್ನು ನಿಭಾಯಿಸಿ ಸಂಭಾವ್ಯ ಪೂರೈಕೆ ಆಘಾತವನ್ನು ತಪ್ಪಿಸುವುದು, ಗ್ರಾಹಕರು ಹಾಗೂ ಜನರು ಉದ್ಯಮಿಗಳನ್ನು ರಕ್ಷಿಸುವ ಬಗ್ಗೆ ಗಹನ ಚರ್ಚೆ ಆಗ್ತಾ ಇದೆ. ಗ್ರಾಹಕರಿರಬಹುದು, ಜನರಿಗಿರಬಹುದು, ಎಲ್ರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಇರಬಹುದು, ವಾಣಿಜ್ಯ ಬಳಕೆಯ ಸಿಲಿಂಡರ್ನಲ್ಲಿ ದರ ಏರಿಕೆ ದಿಢೀರಂತ ಏರಿಕೆ ಕಾಣ್ತಾನೆ ಇದೆ. ಪ್ರತಿದಿನಕ್ಕೂ ರೇಟ್ ಹೈಕ್ ಆಗ್ತಾ ಇರುವಂಥದ್ದು. ಹೀಗಾಗಿ ಹೋಟೆಲ್ಗಳಿರಬಹುದು, ಸಾಮಾನ್ಯ ಜನರಿಗೂ ಕೂಡ ಇದರ ಬಿಸಿ ತರ್ತಾ ಇದೆ. ಯಾಕಂದ್ರೆ ಹೋಟೆಲ್ ಬಾಗಿಲು ಮುಚ್ಚುವಂತಹ ಸಂದರ್ಭ ಎದುರಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೆಲವೊಂದು ಹೋಟೆಲ್ಗಳಲ್ಲಿ ಅಡುಗೆಯ ಮೆನುಗಳು ಚೇಂಜ್ ಆಗಿದೆ. ಒಂದು 4 ಡಿಶ್ ಬದಲು 2 ಡಿಶ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಇನ್ನಷ್ಟು ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗ ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಯಾವ ರೀತಿ ನಡೀತಾ ಇದೆ, ಅದರ ಜೊತೆಗೆ ಅದರ ಬಿಸಿ ಏನಿದೆ ಭಾರತಕ್ಕೆ ಎಸ್ಪೆಷಲಿ ಕರ್ನಾಟಕ ಕೂಡ ತಡ್ತಾ ಇದೆ. ಸದ್ಯಕ್ಕೆ ಈ ಬಿಕ್ಕಟ್ಟನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಬಗೆಹರಿಸ್ತಾ ಇದೆ? ಪ್ರಮುಖವಾಗಿ ಅಲ್ಲಿ ಯುದ್ಧ ಶುರುವಾದಾಗಿಂದ ನಾವು ಗಮನಿಸ್ತಾ ಇದ್ದೀವಿ ಧನುಶ್ರೀ. ಅಂದರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಾಗಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಿಂದ ಸಾಕಷ್ಟು ದಿನಗಳ ಕಾಲ ಇತರೆ ದೇಶಗಳಿಗೆ ಅದು ಹರಡುವಂಥ ಸಾಧ್ಯತೆ ಕಡಿಮೆ. ಆದರೆ ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಇರಾನ್ ದಾಳಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಮಧ್ಯಪ್ರಾಚ್ಯಕ್ಕೆ ಇದರಿಂದ ಹಾನಿ ಆಗ್ತಾ ಇದೆ ಅನ್ನುವಂಥ ಭಾವನೆಗಳೇ ವ್ಯಕ್ತವಾಗ್ತಾ ಇತ್ತು. ಆದರೆ ಯಾವಾಗ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಬ್ಲಾಕ್ ಮಾಡುತ್ತೋ, ಆ ಹರ್ಮುಜ್ ಜಲಸಂಧಿ ಬ್ಲಾಕ್ ಆಗ್ತಾ ಇದ್ದ ಹಾಗೆ ಇಡೀ ವಿಶ್ವಾದ್ಯಂತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಶುರುವಾಗ್ತವೆ. ಯಾಕಂದ್ರೆ ವಿಶ್ವದ ಬಹುತೇಕವಾಗಿ 60-70% ಈ ತೈಲ ಸರಬರಾಜು ಆಗುವಂತದ್ದೇ ಇರಾನ್ನ ಬಳಿಯಲ್ಲಿರ್ತಕ್ಕಂಥ ಹರ್ಮುಜ್ ಜಲಸಂಧಿ ಮೂಲಕವಾಗಿ. ಇನ್ಫ್ಯಾಕ್ಟ್ ಭಾರತಕ್ಕೂ ಕೂಡ ಈಗ ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಅಥವಾ UAE ಇಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಮದನ್ನ ಮಾಡ್ಕೊಳ್ಬೇಕಾದ್ರೆ ಇನ್ಕ್ಲೂಡಿಂಗ್ ತೈಲ ಪದಾರ್ಥ ಪ್ರತಿಯೊಂದು ಕೂಡ ಈ ಹರ್ಮುಜ್ ಜಲಸಂಧಿ ಮೂಲಕವಾಗಿ ಬರಬೇಕು. ಇತ್ತೀಚೆಗಷ್ಟೇ ಇರಾನ್ ಹೇಳ್ತಾ ಇದೆ, ಅಲ್ಲಿ ನಾವು ಕೇವಲ ಅಮೆರಿಕ ಮತ್ತು ಯುರೋಪಿಯನ್ ಜೊತೆಗೆ ಇಸ್ರೇಲ್ನ ಹಡಗುಗಳನ್ನ ಮಾತ್ರ ತಡಿತೀವಿ, ಆದ್ರೆ ಉಳಿದ ಹಡಗುಗಳನ್ನ ತಡೆಯೋದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ವಿಚಾರ ಏನಂದ್ರೆ ಯಾರು ಆ ಜಲಸಂಧಿ ಮೂಲಕ ಬರೋದಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತ ಭಯ ಕಾಡ್ತಾ ಇರೋದು. ಅದರ ನೇರವಾದಂತ ಎಫೆಕ್ಟ್ ಭಾರತದ ಗ್ರಾಹಕರ ಮೇಲೂ ಕೂಡ ಈಗ ಬೀಳ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲ ದಿನಗಳಿಂದ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಬೆಲೆ ಏರಿಕೆ ಆಗುವಂತ ಸಂಭವದ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ LPG ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳಿ, ಲೈಟ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಏನ್ ಹೇಳ್ತೀವಿ, ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಅದರ ಒಂದು ಅಭಾವ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದೇ ಅಭಾವ ಆಗೋದಕ್ಕೆ ಬಿಡೋದಿಲ್ಲ, LPG ಸರಬರಾಜು ಸರಾಗವಾಗಿ ಆಗ್ತಾ ಇರುತ್ತೆ ಅಂತೇಳಿ. ಆದರೆ ಸಮಟೈಮ್ಸ್ ಏನಾಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬಂದಾಗ ಸಾಕಷ್ಟು ಜನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅದರಿಂದ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಸಾಕಷ್ಟು ದುರಳರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂತ ಪ್ರಯತ್ನಗಳು ಕೂಡ ಭಾರತದಲ್ಲಿ ಆರಂಭವಾಗಿದೆವಾ ಅನ್ನುವಂಥ ಚರ್ಚೆಗಳು ಕೂಡ ನಿನ್ನೆಯಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರು ಸೇರಿದಾಗೆ ದೇಶದ ಬಹುತೇಕ ಪ್ರಮುಖ ಮಹಾನಗರಗಳ ಅತಿ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಗ್ಯಾಸ್
ಸರಬರಾಜು ಸರಿಯಾದ ರೀತಿಯಲ್ಲಿ ಆಗದೇ ಇರುವಂತ ಕಾರಣದಿಂದಾಗಿ ಒಂದು ಒಲೆಯ ಮೊರೆ ಹೋಗ್ತಾ ಇದ್ದಾರೆ, ಸೌದಿಯನ್ನ ಬಳಸಿ ಹಳೆ ಕಾಲದ ರೀತಿಯಲ್ಲಿ ಒಂದು ಒಲೆಯ ಮೊರೆ ಹೋಗ್ತಾ ಇದ್ದಾರೆ, ಅಥವಾ ಒಂದು ತಮ್ಮಲ್ಲಿ ಲಭ್ಯವಿರತಕ್ಕಂಥ ಸಾಕಷ್ಟು ಈ ಅಡಿಗೆ ಪದಾರ್ಥಗಳೇನಿರ್ತವೆ ಅವುಗಳನ್ನ ಕಡಿಮೆ ಮಾಡಿ ಕೇವಲ ಒಂದಿಷ್ಟು ಬೇಕಾದಷ್ಟನ್ನೇ ಮಾತ್ರ ಮತ್ತು ಕಡಿಮೆ ತೈಲ ಬಳಕೆ ಆಗುವಂತ ಆಹಾರ ಪದಾರ್ಥಗಳನ್ನ ಮಾತ್ರ ಮಾರಾಟ ಮಾಡ್ತೀವಿ ಅನ್ನುವಂತ ಒಂದಿಷ್ಟು ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕೂಡ ಈಗ ಮಧ್ಯಪ್ರವೇಶವನ್ನು ಮಾಡಿರುವಂತದ್ದು. ಅದರ ಮೊದಲ ಹೆಜ್ಜೆಯಾಗಿ 1955ರಲ್ಲಿ ಬಂದಂತ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಏನಿದೆ ಅದನ್ನ ಜಾರಿಗೆ ತರಲಾಗಿದೆ. ಅಂದ್ರೆ ಆ ಒಂದು ಆಕ್ಟ್ ನಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಏನಂದ್ರೆ, ಎಂಥದ್ದೇ ಆಪತ್ಕಾಲ ಬಂದಂತ ಸ್ಥಿತಿಯಲ್ಲಿ ಯಾರಾದರೂ ಹೋರ್ಡಿಂಗ್ ಅನ್ನ ಮಾಡಿಟ್ಟುಕೊಂಡ್ರೆ, ಅದು LPG ಇರ್ಬೋದು ಅಥವಾ ಯಾವುದೇ ಎಸೆನ್ಷಿಯಲ್ ಅಂದ್ರೆ ಜನರಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ವಸ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದನ್ನ ಹೋರ್ಡಿಂಗ್ ಮಾಡಿ ಇಡುವಂಥದ್ದು, ಅದನ್ನ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದಿದ್ದಾಗ ಅಂತವರ ಮೇಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗ್ತವೆ, ದಂಡ ಹಾಕಲಾಗುತ್ತೆ, ಜೈಲು ಶಿಕ್ಷೆ ಕೂಡ ಆಗುತ್ತೆ. ಇದು ಒಂದು ಹಂತದಲ್ಲಾದ್ರೆ, ಎರಡನೇ ಹಂತದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಪರಾಮರ್ಶಿಸ್ತಾ ಇರುವಂತಹ ವಿಚಾರ ಏನಂತ ಗಮನಿಸೋದಾದ್ರೆ, ಒಂದು ಕಡೆಯಿಂದ ಈಗ ವಿದೇಶಾಂಗ ಇಲಾಖೆ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಇರ್ಬೋದು ಅಥವಾ ಪೆಟ್ರೋಲಿಯಂ ಸಚಿವರಾಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಅವರು ಇರ್ಬೋದು, ಅವರು ಇಬ್ಬರನ್ನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇರವಾಗಿ ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ದೇಶದಿಂದ ನಮಗೆ ತ್ವರಿತವಾಗಿ LPGಯನ್ನು ನಾವು ತರಿಸ್ಕೊಳ್ಬಹುದು, ಅದೇ ರೀತಿಯಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಕೂಡ ತರಿಸ್ಕೊಳ್ಬಹುದು ಅನ್ನುವಂಥ ವಿಚಾರಕ್ಕೆ. ಒಂದು ಕಡೆ ಈಗ ರಷ್ಯಾದಿಂದ ನಾವು ನೇರವಾಗಿ ತರಿಸ್ಕೊಳ್ತಾ ಇದ್ದೀವಿ, ಈಗ ಅಮೆರಿಕ ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕನ್ನೋ ಹಾಗೆ ಬೇಕಾ ಅಂತ ಪ್ರಶ್ನೆ ಇರೋ ಹಾಗೇನೆ ಈ ಅಮೆರಿಕ ನಾವು ಅಪ್ಪಣೆ ಕೊಡ್ತೀವಿ ಅಂತ ಹೇಳ್ತಿದ್ದೇವೆ. ಇಲ್ಲಿ ಅಮೆರಿಕನ್ ಯಾರು ಕೇರ್ ಮಾಡ್ತಿಲ್ಲ. ಆದ್ರೆ ರಷ್ಯಾದಿಂದ ಆ ತೈಲ ಬರಬೇಕಿದ್ರು ಕೂಡ ಅಷ್ಟು ಸುಲಭವಾಗಿ ಅತಿ ದೂರದಿಂದ ಬರಬೇಕಾಗುತ್ತೆ. ಒಂದು ಯಾಕಂದ್ರೆ ನೇರವಾದಂಥ ಸಂಪರ್ಕ ನಮಗೆ ರಷ್ಯಾಗೆ ಇಲ್ಲ. ಅಲ್ಲೂ ಕೂಡ ಈ ಹರ್ಬೋ ಜಲಸಂಧಿ ರೀತಿಯಾಗಿ ಆ ರೀತಿಯಾಗಿರ್ತಕ್ಕಂಥ ಪ್ರದೇಶದ ಮೂಲಕವಾಗಿ ತರಿಸ್ಕೊಳ್ಬೇಕು ಅಥವಾ ಬೇರೆ ಯಾವ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಜೊತೆಗೆ ಯಾವೆಲ್ಲ ಫ್ರೆಂಡ್ಲಿ ದೇಶಗಳಿದ್ದಾವೆ ಅಲ್ಲಿಂದ ನಾವು ಹೇಗೆ ತರಿಸ್ಕೊಳ್ಬಹುದು LPG ಅನ್ನ, ಅಥವಾ ಬೇರೆ ಬೇರೆ ಈಗ ಯುರೋಪಿಂದ ಅಥವಾ ಅಮೆರಿಕದಿಂದ ಏನಾದ್ರು ತರಿಸ್ಕೊಳ್ಳೋದಕ್ಕಾಗುತ್ತಾ, ಹೇಗೆ ಯಾವೆಲ್ಲ ಪರ್ಯಾಯ ಮಾರ್ಗಗಳು ಇದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಪ್ರಧಾನಮಂತ್ರಿಗಳು ಒಂದು ಉನ್ನತ ಮಟ್ಟದ ಸಭೆಯನ್ನ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಾಮರ್ಶೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಮೂರನೇ ವಿಚಾರಕ್ಕೆ ಪ್ರಮುಖವಾಗಿ ಇಲ್ಲಿ ಬೇಕಾಗಿರುವಂತದ್ದು, ಈಗ ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳ್ತಾ ಇರುವಂತಹ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ, ದೇಶದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಾಗಲಿ ಅಥವಾ LPGಗಾಗಲಿ ತ್ವರಿತವಾಗಿ ಅಭಾವ ಆಗ್ತಾ ಇಲ್ಲ. ಆ ರೀತಿಯಾಗಿ ಯಾರಾದರೂ ಅಭಾವವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಹೇಳ್ತಾ ಇರುವಂತದ್ದನ್ನು ನೋಡ್ತಾ ಇದ್ರೆ ಅಭಾವ ಆಗ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಅಭಾವ ಆಗ್ತಾ ಇರುವಂತ ರೀತಿಯಾಗಿ ಯಾಕೆ ಭಾಸವಾಗ್ತಾ ಇದೆ? ಅದರಲ್ಲೂ ಪ್ರಮುಖವಾಗಿ ನೋಡಿ, ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಪ್ರಮುಖವಾಗಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಈಗ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಸಮಸ್ಯೆಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ತೆರೆಯ ಹಿಂದೆ ಆಗ್ತಾ ಇರುವಂತ ಆಟಗಳೇನು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಏನಾದರೂ ನಮ್ಮಲ್ಲಿ ಅಭಾವ ಇದ್ರೂ ಕೂಡ ಇಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಕೂಡ ಇವತ್ತು ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಇವೆಲ್ಲವನ್ನ ಕೂಡ ಅತ್ಯಂತ ಪ್ರಮುಖವಾಗಿ ಮತ್ತು ಒಂದು ಯುದ್ಧೋಪಾದಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಒಂದೊಂದು ದಿನ ತಡವಾದಷ್ಟು ಕೂಡ ಅತಿ ದೊಡ್ಡದಾದಂತಹ ಪರಿಣಾಮವನ್ನು ಇಡೀ ದೇಶ ಮತ್ತು ಸರ್ಕಾರ ತೆರಬೇಕಾಗುತ್ತೆ. ಅದೇ ಕಾರಣದಿಂದಾಗಿ ಕೂಡ ಇವತ್ತು ಸಭೆಗಳಾಗ್ತಾ ಇದ್ದಾವೆ. ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ, ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ತೈಲದ ಬೆಲೆ ಏನಿದೆ $119 ರೀಚ್ ಆಗಿದೆ. ಮತ್ತೆ ಇವತ್ತಿನ ಸಂದರ್ಭ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಅದೇನಾದ್ರೂ $130 ದಾಟಿದ ಪಕ್ಷದಲ್ಲಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲೂ ಕೂಡ ಅತಿ ಗಣನೀಯವಾದಂತಹ ಏರಿಕೆ ಆಗುವಂತ ರಿಸ್ಕ್ ಇರುತ್ತೆ. ಇದೇ ಕಾರಣದಿಂದಾಗಿ ಈಗ ಪ್ರಧಾನಮಂತ್ರಿಗಳು ಅಷ್ಟು ದೊಡ್ಡ ಮಟ್ಟದ ಸಭೆಯನ್ನ ಮಾಡ್ತಾ ಇದ್ದಾರೆ. ದೇಶದ ನಾಗರಿಕರಿಗೆ ಆ ಬಿಸಿ ನೇರವಾಗಿ ತಲುಪ ಹಾಗೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಚರ್ಚೆಗಳಾಗ್ತಾ ಇದ್ದಾವೆ. ಜೊತೆಗೆ ಅದರ ಕ್ರಮಗಳನ್ನು ಕೂಡ ಏನೆಲ್ಲ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ನಿರ್ಧಾರವನ್ನ ಮಾಡಲಾಗುತ್ತೆ. ಅದರ ಮೊದಲ ಹೆಜ್ಜೆಯಾಗಿ ಈ 1955 ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅನ್ನು ಜಾರಿಗೆ ತಂದಿರುವಂತದ್ದು. ಧನುಶ್ರೀ, ರಾಘವೇಂದ್ರ ಗುಡಿ, ಈಗಾಗಲೇ ಅಗತ್ಯ ಸರಕುಗಳ ಕಾಯ್ದೆ 1955 ಜಾರಿಗೆ ತಂದಾಯ್ತಲ್ಲ, ಬಟ್ ಪ್ರೆಸೆಂಟ್ ನಾವು ನೋಡ್ತಾ ಹೋಗೋದ್ರೆ ಗ್ಯಾಸ್ ಶಾರ್ಟೇಜ್ ಆಗ್ತಾ ಇದೆ. ಅದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಿದೆಯೋ ಅಥವಾ ಕೆಲವರು ಅದನ್ನ ಬ್ಲಾಕ್ ಮಾಡಿದ್ರೆ ಅದು ಸೆಕೆಂಡ್ರಿ, ಬಟ್ ಈಗ ಇಮಿಡಿಯೇಟ್ಲಿ ಗ್ಯಾಸ್ ಅನ್ನುವಂಥದ್ದು ಬೇಕೇ ಬೇಕು. ಸೊ ಯಾವೆಲ್ಲ ಆಲ್ಟರ್ನೇಟಿವ್ ವೇ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಇದೆ? ಈಗ ಅಲ್ಟರ್ನೇಟಿವ್ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಧನುಶ್ರೀ, ಭಾರತದಲ್ಲಿ LPG ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಹಾಗಿದ್ರೆ ಅದು ಯಾಕೆ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮಾತ್ರ ಮೂಡ್ತಾ ಇರುವಂಥದ್ದು ಈಗ. ಯಾಕಂದ್ರೆ ನೋಡಿ, ಒಂದು ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಸಾಕಷ್ಟು ಹಡಗುಗಳು ನಿಂತಿದ್ರು ಕೂಡ ನಾವು ಈ ಮುಂಚಿನಿಂದಲೂ ಕೂಡ ಇಸ್ರೇಲ್ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ, ಈಗ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದೀವಿ, ಬ್ರೆಜಿಲ್ನಿಂದ ತರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಸಾಕಷ್ಟು ಸುಮಾರು 45 ದೇಶಗಳಿಂದ ನಾವು ಭಾರತ ಇವತ್ತು ಆಮದು ಮಾಡ್ಕೊಳ್ತಾ ಇರುವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದರಲ್ಲೂ ಕೂಡ ಪೆಟ್ರೋಲ್
ಪೆಟ್ರೋಲ್, ಡೀಸೆಲ್ ಮತ್ತು LPG ಯನ್ನ 45 ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಅವು ಯಾವೆಲ್ಲ ಒಂದು ತ್ವರಿತವಾದಂಥ ಮತ್ತೊಂದಿಷ್ಟು ದೇಶಗಳಲ್ಲಿ ಹೆಚ್ಚು ತರಿಸ್ಕೊಳ್ಬೇಕು, ಯಾವ ದೇಶದಿಂದ ಹೆಚ್ಚು ತರಿಸ್ಕೊಳ್ಬೇಕಾಗುತ್ತೆ ಮತ್ತು ಯಾವ ಮಾರ್ಗದ ಮೂಲಕವಾಗಿ ತರಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಅದು ತ್ವರಿತವಾಗಿ ಅದು ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ನಾವು ಇವತ್ತು ಅಮೆರಿಕಾದಿಂದ ಹಡಗುಗಳ ಮೂಲಕವಾಗಿ ಭಾರತಕ್ಕೆ LPG ಅನ್ನು ಅಥವಾ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ತರಿಸ್ಕೊಳ್ಬೇಕಾದ್ರೆ ಕನಿಷ್ಠ ಪಕ್ಷ 15ರಿಂದ 20 ದಿನ ಬೇಕು ಒಂದು ಹಡಗು ಬಂದು ತಲುಪೋದಕ್ಕೆ. ಅದೇ ರೀತಿಯಾಗಿ ರಷ್ಯಾದಿಂದನೂ ಕೂಡ ತಕ್ಷಣದಲ್ಲೇ ಬರೋದಿಲ್ಲ. ಹೀಗಾಗಿ ಈಗ ಸಾಕಷ್ಟು ಸರಬರಾಜಿದೆ. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಸುಮಾರು 25ರಿಂದ 50 ದಿನಗಳ ಕಾಲ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲವೂ ಕೂಡ ಲಭ್ಯ ಇರುವಂತದ್ದು. ಹಾಗಿದ್ದಾಗಿ ಕೂಡ ಇಂತಹ ಒಂದು ಅಭಾವ ಸೃಷ್ಟಿ ಆಗ್ತಾ ಇರೋ ವಿಚಾರ ಪ್ರಸ್ತಾಪ ಆಗ್ತಾ ಇರೋದೇ ಈಗ ಅತಿ ದೊಡ್ಡದಾಗಿರ್ತಕ್ಕಂಥ ಚರ್ಚೆಗೆ ಕಾರಣ ಆಗಿರುವಂತದ್ದು. ಒಂದು ವೇಳೆ ಇದರಲ್ಲಿ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅಂತವ್ರ ಮೇಲೆ ನಿಸ್ಸಂಶಯವಾಗಿ ಕ್ರಮ ಆಗುತ್ತೆ. ಆದ್ರೆ ಇಂಥ ಸಂದರ್ಭದಲ್ಲೂ ಅಂತ ಕರಾಳ ದಂಧೆಯ ಅವಶ್ಯಕತೆ ಇದೆಯಾ, ಎಂತಿಂತ ಜನ ಇರ್ತಾರೆ ಅನ್ನೋದಕ್ಕೂ ಕೂಡ ಇದು ಉದಾಹರಣೆಯಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ.